ಸೊ ನಮ್ಮ ದೇಶದ ಕಾನೂನು ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಇಲ್ಲ ಸರ್ ನಾನು ತಂದ್ಬಿಟ್ಟಿದ್ದೀನಿ, ನನಗೆ ಗೊತ್ತಿತ್ತು, ನನಗ್ ಬೇಕೀಗ, ಅಲ್ಲೂ 150 ಗ್ರಾಮ್ 200 ಗ್ರಾಮ್ ನನಗೆ ಇಷ್ಟ ಆಯ್ತು, ನನ್ನ ಹತ್ರ ದುಡ್ಡು ಇದೆ, ನಂತರ ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ದೀನಿ, ನನ್ನ ದುಡ್ಡಿದೆ, ನಾನು ಕ್ರೆಡಿಟ್ ಕಾರ್ಡ್ ಇಂದ ಪರ್ಚೇಸ್ ಮಾಡಿದ್ದೀನಿ, ನಾನು ತಗೊಂಡ್ಬಂದಿದ್ದೀನಿ, ತಗೊಂಡ್ಬರ್ಬಾರ್ದಾ ಅಂತಂದ್ರೆ ಇಲ್ಲ, ನಾವೇನ್ ತೊಂದರೆ ಇಲ್ಲ, ನೀವು ಡಿಕ್ಲೇರ್ ಮಾಡಿ ಅಂತ ಹೇಳ್ತೀವಿ. ಕಸ್ಟಮರ್ ಬಂದ ತಕ್ಷಣ ಹೇಳ್ಬೇಕು, ನೋಡಪ್ಪ ನಾನು ಇಲ್ಲಿ ಬಿಲ್ ಇದೆ, ದುಬೈನಲ್ಲಿ ನಾನು ಈ ತರ 200 ಗ್ರಾಮ್ ಚಿನ್ನ ತೆಗೆದುಕೊಂಡಿದ್ದೀನಿ, ಇಲ್ಲಿದೆ ಸರ ಇದೆ. ಅವಾಗ ಏನ್ ಹೇಳ್ತಾರೆ, ಇಲ್ಲಿ ಡ್ಯೂಟಿ ಅಂತ ಹಾಕ್ತಾರೆ. ಆ ಡ್ಯೂಟಿ ಕಟ್ಟಿದ್ರೆ ನಿಮಗೇನ್ ತೊಂದರೆ ಇಲ್ಲ. ಆದ್ರೆ ನಿಮಗೆ ಡ್ಯೂಟಿ ಕಟ್ಟಿಬಿಟ್ಮೇಲೆ ನೀವು ಅಲ್ಲಿ ತಗೊಂಡ್ರೇನು ಇಲ್ಲಿ ತಗೊಂಡ್ರೇನು ಎರಡು ಒಂದೇ ಆಗ್ಬಿಡುತ್ತೆ. ಎರಡು ಒಂದೇ ಆಗುತ್ತೆ. ಅವಾಗ ಏನು ಲಾಭ ಅಂತ ಅನ್ಸೋದೇ ಇಲ್ಲ. ಹೌದು. ಆಮೇಲಿಂದ ನಿಮಗೆ ನಮ್ಮಲ್ಲಿರುವಂತ ಈಗ ಹೆಣ್ಮಕ್ಳ ಅಭಿರುಚಿಗೆ ತಕ್ಕಂತ ಡಿಸೈನ್ಸ್ ದುಬೈನಲ್ಲಿ ಸಿಗಲ್ಲ. ಹಾಗಾಗಿ ನೀವು ಅಫಿಷಿಯಲ್ ಆಗಿ ತರ್ತೀನಿ ಅಂತ ಅಂದಾಗ ಇಟ್ ಡಸಂಟ್ ಮೇಕ್ ಸೆನ್ಸ್. ಇಲ್ಲಿ ತಗೊಳ್ಳೋದೇ ಬೆಸ್ಟ್ ಆಗುತ್ತೆ. ಸೊ ಬೇರೆ ಅನ್ಯ ಮಾರ್ಗಗಳಲ್ಲಿ ತರ್ತೀನಿ ಅಂತಂದ್ರೆ ಅದು ಅವ್ರ ವೈಯಕ್ತಿಕ ತೀರ್ಮಾನಗಳು, ಅದಕ್ಕೆ ನಾವೇನು ಹೇಳಕ್ ಆಗೋದಿಲ್ಲ.